ಇದೀಗ ಗ್ರಾಮಾಯಣದ ಕನಸುಗಾರನನ್ನು ಕರೆಯುವಂತಹ ಸಮಯ. ಗ್ರಾಮಾಯಣ ಹೀಗೇ ಬರಬೇಕು, ಹೀಗೇ ನೋಡಬೇಕು ಅಂಥೇಳಿ ಬಹಳ ಪ್ರೀತಿಯಿಂದ ಬಹಳ ಪರಿಶ್ರಮದಿಂದ ಗ್ರಾಮಾಯಣವನ್ನು ಸಿದ್ಧ ಮಾಡಿರುವಂತಹ ನಮ್ಮ ನಿರ್ದೇಶಕರು, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮ ಸಿನಿಮಾದ ನಿರ್ದೇಶಕರು ಬೇವನೂರು ಚಂದ್ರು ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿರ್ದೇಶಕರಿಗೆ ಪ್ರೀತಿಯ ಸ್ವಾಗತ. ಅವರ ಜೊತೆಯಲ್ಲಿ ನಮ್ಮ ಗ್ರಾಮಾಯಣದ ಹೂವನ್ನ ಕರೆಯುವಂತಹ ಸಮಯ. ನಮ್ಮ ಗ್ರಾಮಾಯಣದಲ್ಲಿ ಕೋಪ, ಸಿಟ್ಟು, ಪ್ರೀತಿ ಎಲ್ಲವನ್ನು ಟ್ರೇಲರ್ ನೋಡಿದಾಗಲೇ ಗೊತ್ತಾಗ್ತಾ ಇದೆ ಕುಸುಮ ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ಹೇಳಿ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮ ಕುಸುಮ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಮೇಘಾ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಸೀನನನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಆಗ್ಲೇ ಹೇಳಿದ ಹಾಗೆ ದೊಡ್ಡ ಮನೆಯ ಪ್ರತಿಭೆ ಅಂದಮೇಲೆ ಎರಡು ಮಾತು ಇಲ್ವೇ ಇಲ್ಲ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ನಮ್ಮ ಗ್ರಾಮಾಯಣದ ನಾಯಕ ನಟ ವಿನಯ್ ರಾಜ್ಕುಮಾರ್ ಸರ್. ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ವಿಲ್ ಸ್ಟಾರ್ಟ್ ವಿತ್ ಓಕೆ ಡೈರೆಕ್ಟರ್ ಸರ್. ಇಲ್ಲ, ಇವತ್ತು ಮೇಘ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ, ನೀವು ಹೇಳ್ದಂಗೆ. ಓಕೆ, ನೀವೇನು ಡೈರೆಕ್ಷನ್ ತೋರಿಸ್ತೀರಾ ಅದು ಓಕೆ. ಇದೀಗ ದೇವನೂರು ಚಂದ್ರು ಸರ್, ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ. 3ನೇ ತಾರೀಕಿನಿಂದ ಕನ್ನಡಿಗರು ನಿಮ್ಮ ಪರಿಶ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಟ್ರೈಲರ್ ಲಾಂಚ್ ಆಯಿತು, ಎಲ್ಲರೂ ಜೊತೆಯಾಗಿ ನಿಮ್ಮ ಕನಸಿಗೆ ರೆಕ್ಕೆ ಹಾಕ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮೀಡಿಯಾದವರಿಗೆ, ಆಮೇಲೆ ನನ್ನ ಸ್ನೇಹಿತರು, ನನ್ನ ಊರಿನ ಜನ ಬಂದಿದ್ದಾರೆ, ನನ್ನ ಸ್ನೇಹಿತ ಬಂದಿದ್ದಾನೆ. ನಾನು ಬೆಂಗಳೂರಿಗೆ ಬಂದಾಗ, ಮೊದಲನೇ ಸರಿ ಬೆಂಗಳೂರಿಗೆ ಬಂದಾಗ ಅವ್ರ ಮನೇಲಿ ಇಟ್ಕೊಂಡು ಊಟ ಹಾಕಿದ ಮಿಲ್ಟ್ರಿ ನಾರಾಯಣಪ್ಪ ಅವರ ಮಗಳು ಮತ್ತು ಮೊಮ್ಮಗಳು ಮಗು 3 ಜನ ಬಂದಿದ್ದಾರೆ. ಆಶಕ್ಕ, ನೀನು ಅವತ್ತು ನಿನ್ನ ಮನೇಲಿ ನನ್ನ ಇಟ್ಕೊಂಡು ನನಗೆ ಊಟ ಆಗ್ತಿಲ್ಲ ಅಂದರೆ, ನನ್ನನ್ನು ನೀನು ಇಟ್ಕೊಳ್ಳಿಲ್ಲ ಅಂದಿದ್ರೆ ಈ ಸಾಧನೆ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಆಶಕ್ಕ, ಲಾವಣ್ಯ, ಭಾರ್ಗವ್ ಅಂಕಲ್, ನಾನು ನಿಮ್ಮ ಉಪಕಾರ, ನನ್ನ ಈ ಋಣನ ತೀರ್ಸೋಕ್ಕಾಗಲ್ಲ. ನಾನು ನೆನೀತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 10 ವರ್ಷ ಥ್ಯಾಂಕ್ ಯು ಸರ್. ಈ ಸಿನಿಮಾ 10 ವರ್ಷ ಬರೋದಕ್ಕೆ ವಿನಯ್ ಸರ್, ನಾನು ಇಬ್ರು ಈ ಸಿನಿಮಾ ನಾವು ಹಿಟ್ಟು ಪ್ಲಾಪು ಅದನ್ನು ಮೀರಿದೀವಿ. ಮೋಸ್ಟ್ಲಿ ನಾವು ಎರಡು ಏನೋ ಅನ್ಸಲ್ಲ ಸರ್, ನನಗೂ ಏನೋ ಅನ್ಸಲ್ಲ. ಎರಡನ್ನೂ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಈ ಸಿನಿಮಾನ. ಈ ಕತೆ ಹೇಳಲೇಬೇಕು ಚಂದ್ರ ಅವರೇ, ಅದು ಯಾವತ್ತು ಪ್ರೊಡ್ಯೂಸರ್ ಸಿಗ್ಲಿ, ಇದು ಹೇಳಲೇಬೇಕು ನಾವು ಅಂತ. ಸೊ ಅವತ್ತು ನಾವಿಬ್ರು ಅಂದ್ಕೊಂಡ್ವಿ. ಆ ಜರ್ನಿನಲ್ಲಿ ಪ್ರತಿ ಸರಿನೂ ಪ್ರೊಡ್ಯೂಸರ್ ಇನ್ನೂ ಉತ್ತಮವಾದ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಈಗ ಈ ಲಹರಿ ಸಂಸ್ಥೆಗೆ ಯಾವಾಗ ಬಂತೋ ಅವತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅಂತ. ಸೊ ಇವತ್ತು ನಾನು ಏನು ಹೇಳಲ್ಲ, ಇಲ್ಲಿವರೆಗೂ ಟೀಸರ್ ಬಿಟ್ಟಿದ್ದೀವಿ, ಆ್ಯಂಡ್ ಹಾಡುಗಳು ಬಿಟ್ಟಿದ್ದೀವಿ, ಒಂದಷ್ಟು ಪೋಸ್ಟರ್ಸ್ ಬಿಟ್ಟಿದ್ದೀವಿ. ಸೊ ಇವಾಗ ಟ್ರೈಲರ್ ಕೂಡ ಬಿಟ್ಟಿದ್ದೀವಿ. ಅಣ್ಣ 1 ಸೆಕೆಂಡ್ ಅಣ್ಣ, ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಇಷ್ಟು ಕಂಟೆಂಟ್ ಬಿಟ್ಟಿದ್ದೀವಿ. ನಾನು ಇನ್ನೂ ಹೆಚ್ಚು ಹೇಳಲ್ಲ, ಇನ್ನು 3ನೇ ತಾರೀಕು ರಿಲೀಸ್ ಆಗ್ಬಿಡ್ತು. ಇಲ್ಲಿವರೆಗೂ 10 ವರ್ಷದಿಂದ ನಮ್ಮಿಬ್ರು ಸಿನಿಮಾ ಆಗಿತ್ತು. ನಮ್ಮಿಬ್ರು ಸಿನಿಮಾ ಅಂತ ಹೇಳ್ತೇನೆ ಫಸ್ಟು. ಆದರೆ ಈ ನಮ್ಮಿಬ್ರು ಕನಸನ್ನ ನಮ್ಮಷ್ಟೇ ನಂಬಿದವರು ನವೀನ್ ಸರ್, ಪೂರ್ಣ ಆ್ಯಂಡ್ ನಮ್ಮ ಸಂತೋಷ್ ರೈ ಪತಾಜೆ ಸರ್ ಇಲ್ಲ ಅಂದಿದ್ರೆ, ಅಂದರೆ ಅಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ಅದು. ಆ್ಯಂಡ್ ಈ ವೇದಿಕೆಯಲ್ಲಿ ನಿಜವಾಗ್ಲೂ ಬರೋದಕ್ಕೆ ನನ್ನಷ್ಟೇ, ವಿನು ಸರ್ ಅಷ್ಟೇ ತುಂಬ ಅರ್ಹತೆ ಇರೋ ಈ ಏಕೈಕ ವ್ಯಕ್ತಿ ನಾಗೇಶ್ ಹೆಬ್ಬೂರು. ಇಲ್ಲಿದೆಯಾ? ಬಾ ನೀನು ಇಲ್ದಾರೆ ಹೆಂಗೋ ಗ್ರಾಮೀಣ, ಬರ ನೀನು ಇಲ್ದಿದ್ರೆ ಹೆಂಗೋ, ಕಮಾನ್. ಈತ ನನಗಿಂತ ಎಕ್ಸ್ಪೀರಿಯನ್ಸ್ ಇರೋಂಥ ಸೂಪರ್ ರೈಟರ್, ಸೂಪರ್ ಡೈರೆಕ್ಟರ್ ಆಗೋ ಎಲ್ಲ ಟ್ಯಾಲೆಂಟ್ ಇರೋ ಒಳ್ಳೆ ಸ್ನೇಹಿತ. ನನ್ನ ಸ್ಕ್ರಿಪ್ಟ್ ಇಷ್ಟ ಆಗುತ್ತೆ. ಇಷ್ಟ ಆದಾಗ ಈ ಸ್ಕ್ರಿಪ್ಟನ್ನ ಹೆಂಗಾದ್ರೂ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಕೊಂಡಾಗ ನಾನು ಎಲ್ಲಿ ಜರ್ನಿ ಶುರು ಮಾಡ್ತೀನಿ ಗ್ರಾಮಾಯಣ, ಅವತ್ತಿಂದ ಇವತ್ತಿನವರೆಗೂ ಬರೀ ಸ್ನೇಹ ಅಲ್ಲ, ನನ್ನೆಲ್ಲ ಕಷ್ಟ ಮತ್ತೆ ನನ್ನೆಲ್ಲ ಖುಷಿನಲ್ಲಿ ಇರುವ ಏಕೈಕ ಸ್ನೇಹಿತ. ಥ್ಯಾಂಕ್ ಯು ಮಗ.
ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ನಿನ್ನ ಸಿನಿಮಾಗೆ ಒಳ್ಳೇದಾಗುತ್ತೆ. ನಾನು ಇರ್ತೀನಿ ನಿನ್ನ ಸಿನಿಮಾ ಗ್ಯಾರಂಟಿ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ ನಾನು. ನಿಜವಾಗ್ಲೂ ನಂಗೆ ಇಷ್ಟ, ನಂಗೆ ಚಾನ್ಸ್ ಕೊಡು. ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತೀನಿ, ನಿಂಗಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಮಗ. ಸೊ ನಾನು ಇನ್ನೇನು ಹೇಳಲ್ಲ. ನನ್ನ ಬಾರ ಬಾ ಬಾ ಬಾರ, ಇಲ್ಲಿವರೆಗಿದೆಯೋ ಬರ ಬರ ನಿಂತ್ಕೊಳ. ಓಕೆ. ಸೊ ಸಾರಿ, ತುಂಬ ಥ್ಯಾಂಕ್ಸ್ಗಳು ಹೇಳೋದಿದೆ. ನನ್ನ 100 ಜನ ನನ್ನನ್ನು ಸೊ ನನ್ನ ಪ್ರೀತಿ ಮಾಡೋ ಅಷ್ಟು ಜನ, ನನ್ನ ಸ್ನೇಹಿತರು, ನನಗೆ ಅಲ್ಲಲ್ಲಿ ಕೈ ಹಿಡಿದು ಕಾಪಾಡಿದ ಪ್ರತಿಯೊಬ್ಬರಿಗೂ ಇಲ್ಲಿ ಹೆಸರು ಹೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಅಲ್ಲಲ್ಲಿ ನೆನೀತಾ ಇರ್ತೀನಿ. ನವೀನ ಜೊತೆ 2.5 ವರ್ಷ ಜರ್ನಿ ಮಾಡಿದೆ. ಆ ಜರ್ನಿ ಮರೆಯಲ್ಲ ಮಗ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಸರ್ ಅಷ್ಟೇ. ಮುರಳಿ ಸರ್ ಥ್ಯಾಂಕ್ ಯು. ನಾನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಪ್ರೀತಿ ಶ್ರದ್ಧೆಯಿಂದ ಭಯದಿಂದ ಮಾಡಿದ್ದೀವಿ. ಅಪ್ಪಾಜಿ ಅವತ್ತು ನೀವು ಕತೆ ಕೇಳಿ ಇಷ್ಟಪಟ್ಟು 2 ದಿವಸ ಕತೆ ಕೇಳಿ ಮತ್ತೆ ಕೇಳಿ ಅದರಲ್ಲಿರುವ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ಎಷ್ಟು ಚೆನ್ನಾಗಿ ಹೇಳಿ ಅರ್ಥ ಮಾಡಿಸಿ ಮತ್ತೆ ಅದರಲ್ಲಿರೋ ತಪ್ಪುಗಳನ್ನೂ ಕೂಡ ನೀಟಾಗಿ ತಪ್ಪು ಅಂತ ಹೇಳ್ದಲ್ಲೇ ಅದನ್ನು ತಿದ್ದಿರೋ ನಿಮಗೆ ನಾನು ಯಾವಾಗಲೂ ಚಿರಋಣಿ ಅಪ್ಪಾಜಿ. ಆ್ಯಂಡ್ ಮಂಗಳಮ್ಮ ಮಂಗಳಮ್ಮ ಹೆಂಗೆ ಅಂದರೆ ತಪ್ಪು ಮಾಡಿದಾಗ ತಲೆಗೆ ಬಡ್ದು ಒಳ್ಳೇದು ಮಾಡಿದಾಗ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ದೀರಾ. ನಿಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ. ಅಮ್ಮನೇ ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಗುರು ಸರ್, ಕತೆ ಕೇಳಿದ ದಿವಸನೇ ಫಸ್ಟ್ ದಿವಸನೇ ನೀವು ಆ ಕಥೆನ ಇಷ್ಟಪಟ್ಟು ವಿನು ಸರಲ್ಲಿ ನಾನೊಂದಷ್ಟು ಏನೇನೋಕ್ಕೆ ಹೆಂಗಿರ್ತಾರೆ ಏನಂತ ಕೇಳಿದಾಗ ಆ ಇನ್ಪುಟ್ಸ್ ಕೊಟ್ಟಿದೆ. ಆ ಇನ್ಪುಟ್ಸ್ ನಾನು ತೆಗ್ದಿದ್ದನ್ನು ಆಮೇಲೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾ ನಾನು ಕನ್ನಡ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಮಯ ಮತ್ತು ಹಣಕ್ಕೆ ನಾನು ಮೋಸ ಮಾಡಲ್ಲ. ನಾನು ನನ್ನ ತಂಡ ಪ್ರಾಮಿಸ್ಲಿ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಕೈ ಹಿಡಿದು ಕಾಪಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.